ಆಫೀಸಿಂದ ನಿಮ್ಮ ಮನೆಗೆ ಹೋಗ್ತಿದ್ದ ಹಾಗೆ ನಿಮಗೆ ಕಾಫಿನೋ ಟೀನೋ ಕೊಡಬೇಕು ಅಂತ ಪ್ರೀತಿಯಿಂದ ನಿಮ್ಗೋಸ್ಕರ ಕಾಯ್ತಿರ್ತಾರೆ. ನಿಮ್ಗೋಸ್ಕರ ಪ್ರತಿ ಕ್ಷಣ ಶ್ರದ್ಧೆಯಿಂದ ಒದ್ದಾಡೋ ನಿಮ್ಮ ಹೆಂಡತಿಗೆ 10 ರೂಪಾಯಿ ಕೊಟ್ಟು ನೀವು ಹೂ ತಗೊಂಡು ಹೋದ್ರೆ ಪ್ರಪಂಚದಲ್ಲಿರೋ ಸಂತೋಷ ಇಲ್ಲ ಅವಳ ಕಣ್ಣಲ್ಲೇ ಕಾಣಿಸುತ್ತೆ. ಆ ಥರದ ಸಂತೋಷನ ಲಕ್ಷ ಕೊಟ್ಟು ಕೊಂಡ್ಕೊಳ್ಳೋ ಬಂಗಾರದ ಆಭರಣದಲ್ಲೂ ಅವಳಿಗೆ ಸಿಗಲ್ಲ. ಚೇರ್ಮನ್ಗೆ ಬೊಕ್ಕೆ ಕೊಟ್ಟು ಆಹ್ವಾನ ಮಾಡ್ಕೊಳ್ಳೋದು ಪದ್ಧತಿ ಅಂತ ನೀವ್ ಅನ್ಕೊಂಡ್ ಹಾಗೆ ಪ್ರತಿದಿನ ನಿಮ್ ಹೆಂಡತಿಗೆ ಹೂ ತಗೊಂಡು ಹೋಗ್ಕೊಡಿ. ಅದನ್ನ ಪ್ರೀತಿ ಅಂತ ಅನ್ಕೊಳ್ಳಿ. ನೀವ್ ನಿಮ್ ಹೆಂಡತಿಗೆ ಇದಕ್ಕಿಂತ ದೊಡ್ಡ ಬಹುಮಾನ ಕೊಡಕ್ಕಾಗಲ್ಲ. ವಾವ್ ನೈನಿ, ಸಖತ್ತಾಗಿತ್ತು. ನೀನ್ ಎಂಟ್ರಿ ಮಾತ್ರ ಅಲ್ಲ, ಸ್ಪೀಚ್ ಕೂಡ ಸಖತ್ತಾಗಿತ್ತು. ಲೆಟ್ಸ್ ವೆಲ್ಕಮ್ ಮೇಡಮ್. ಇದೇನತ್ಗೆ, ನೀನೇನು ಅವಳಿಗೆ ಶಾಕ್ ಕೊಟ್ಟು ಶೇಕ್ ಮಾಡ್ತೀಯಾ ಅಂತ ಅನ್ಕೊಂಡ್ರೆ ಅವಳು ಹಾಗೆ ಸ್ಪೀಚ್ ಕೊಟ್ಟು ಎಲ್ರೂ ತನ್ನ ಕಡೆ ಹೇಳ್ಕೊಂಡ್ಬಿಟ್ಲು. ಸ್ವಲ್ಪ ವೇಟ್ ಮಾಡು. ನಾನೀಗ ಕೊಡೋ ಶಾಕ್ಗೆ ಕರೆಂಟ್ ಶಾಕ್ ಹೊಡೆಸ್ಕೊಂಡಂಗೆ ವಿಲ ವಿಲ ಒದ್ದಾಡ್ತಾಳೆ. ವೇಟ್ ಆ್ಯಂಡ್ ವಾಚ್. ನಮ್ಮ ಆಫೀಸ್ ಸ್ಟಾಫ್ಗೆ ಸಂಕ್ರಾಂತಿಗೆ ಬೋನಸ್ ಕೊಟ್ಟಿದ್ದೀವಿ ಮೇಡಮ್. ಇದು ನಮ್ಮ ಆಫೀಸ್ ರಿಪೇರಿ ಖರ್ಚು ಮೇಡಮ್. ಇದು ಹೊಸದಾಗಿ ಕನ್ಸ್ಟ್ರಕ್ಷನ್ ಮಾಡ್ತಿರೋ ವಿಲಾಸ್ ಅಕೌಂಟ್ಸ್ ಮೇಡಮ್. ಒಂದ್ ನಿಮಿಷ ಇರಿ. ಇದು ಆಫೀಸ್ ರಿಪೇರಿಗೋಸ್ಕರ ಖರ್ಚು ಮಾಡಿರೋ ದುಡ್ಡಾ? ಹೌದು ಮೇಡಮ್. ಈ ಲೆಕ್ಕ ಏನು ತಪ್ಪಾಗಿದೆಯಲ್ಲ? ಇದ್ರ ಮೇಲೆ ಸಹಿ ಹಾಕಿ ಒಪ್ಪಿಗೆ ಕೊಟ್ಟವ್ರು ಯಾರು? ಮೇಡಮ್, ತಿಲೋತ್ತಮ ಅವರು ಚೇರ್ಮನ್ ಆಗಿದ್ದಾಗ ಸೈನ್ ಮಾಡಿ ಪಾಸ್ ಮಾಡಿಸಿರೋ ಫೈಲ್ಗಳು ಮೇಡಮ್. ಇದು 200% ಕರೆಕ್ಟ್ ಆಗಿರುತ್ತೆ ಹೊರತು ತಪ್ಪಾಗಿರೋದಕ್ಕೆ ಸಾಧ್ಯನೇ ಇಲ್ಲ. ಹಲೋ ರಾಘು ಅವರೇ, ತಪ್ಪು ಇಲ್ದೇ ಇದ್ರೆ ಎದುರುಗಡೆ ಇರೋರ್ದು ಮಿಸ್ಟೇಕ್ ಇಲ್ಲ ಅಂತಂದ್ರೆ ನಮ್ ನೈನಿ ಮಾತಾಡಲ್ಲ, ಅವ್ರ ಮೇಲೆ ಆರೋಪನೂ ಹೊರಿಸಲ್ಲ. ಈಗ ಹಳೆ ಕಾಲ ಎಲ್ಲ ಮುಗ್ದು ಹೋಗಿದೆ, ನಮ್ ನೈನಿ ಕಾಲ ಶುರುವಾಗಿದೆ. ಬೆಣ್ಣೆಲಿರೋ ಕೂದಲನ್ನ ಹೇಗೆ ನಾಜೂಕಾಗಿ ಹೊರಗೆ ತೆಗಿತಾರೋ ಹಾಗೆ ಲೆಕ್ಕದಲ್ಲಿರೋ ತಪ್ಪುಗಳನ್ನ ನಮ್ ನೈನಿ ಅಷ್ಟೇ ನಾಜೂಕಾಗಿ ಹೊರಗೆ ತೆಗಿತಾಳೆ. ಓಕೆ, ಅದಕ್ಕೆ ನೀವು 100% 200% ಅಂತ ಸುಮ್ಮನೆ ಸ್ಟಾಂಪ್ ಒತ್ತೋದನ್ನ ಬಿಟ್ಟು ನಮ್ ನೈನಿ ಕೇಳಿದ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಡಿ. ಓಕೆ, ಅಂದ್ರೆ ಇದೆಲ್ಲ ತಿಲೋತ್ತಮ ಮೇಡಮ್ ಮತ್ತು ಅವ್ರ ಮ್ಯಾನೇಜರ್. ನನಗೆ ಹೆಸರಲ್ಲ, ಸರಿಯಾದ ಕಾರಣ ಬೇಕು. 5,000 ಕೋಟಿ ಟರ್ನೋವರ್ ಇರೋ ನಮ್ಮ ಕಂಪನಿಲಿ ಪ್ರತಿ ವರ್ಷ ನಷ್ಟ ಆಗ್ತಿದೆ. ನಮ್ಮ ಕಂಪನಿಗೆ ಮಾರ್ಕೆಟಲ್ಲಿ ಒಳ್ಳೆ ಹೆಸರಿದೆ, ಒಳ್ಳೆ ಡಿಮಾಂಡ್ ಇದೆ, ಮತ್ತೆ ನಷ್ಟ ಯಾಕಾಗ್ತಿದೆ? ನಮಗೆ ಟೈಮ್ ಇಲ್ಲ ಅಂತ ಕೆಲವು ಕಾಂಟ್ರಾಕ್ಟ್ ಬೇಡ ಅಂತ ಬಿಡ್ತಾ ಇದ್ದೀವಿ. ಮತ್ತೆ ಇಷ್ಟು ಒಳ್ಳೆ ಹೆಸರಿರೋ ಕಂಪನಿಗೆ ಅದಕ್ಕೆ ತಕ್ಕಂತ ಲಾಭ ಇರ್ಬೇಕಲ್ವಾ? ಮತ್ ನಷ್ಟ ಯಾಕಾಗ್ತಿದೆ? ಎಲ್ಲಿ ತಪ್ಪಾಗ್ತಿದೆ? ಯಾರು ತಪ್ಪು ಮಾಡ್ತಿದ್ದಾರೆ? ಮಾತಾಡಿ ರಾಘು ಅವರೇ, ಏನಿದೆಲ್ಲ? ಲೆಕ್ಕದಲ್ಲಿ ತಪ್ಪು ಯಾಕಾಗಿದೆ? ಕಂಪನಿಗೆ ನಷ್ಟ ಯಾಕಾಗ್ತಿದೆ? ಇದೇನು, ಇವಳು ಕಾಲಿಟ್ಟ ತಕ್ಷಣ ನನ್ನ ಮೇಲೆ ದೃಷ್ಟಿ ಹಾಕಿದಾಳೆ. ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ಲೆಕ್ಕದ ಹೆಸರಲ್ಲಿ ಯಾರು ಮೋಸ ಮಾಡ್ತಿದ್ದಾರೆ? ನೈನಿ, ಎಲ್ಲ ಕರೆಕ್ಟ್ ಆಗಿದ್ರೆ ಮಾತ್ರ ಮಾಮ್ ಚೆಕ್ ಮಾಡಿ ಸೈನ್ ಮಾಡಿರ್ತಾರೆ. ಮಾಮ್ ಫೈನಲ್ ಮಾಡಿದ್ಮೇಲೆ ಇನ್ನದರಲ್ಲಿ ಮೋಸ ಅನ್ನೋ ಪದಕ್ಕೆ ಅವಕಾಶನೇ ಇರಲ್ಲ. ನಿಜಾನೇ ರೀ, ನಿಮ್ಮಮ್ಮನ ಹತ್ರ ಮೋಸ ಅನ್ನೋ ಪದಕ್ಕೆ ಅವಕಾಶನೇ ಇಲ್ಲ. ಇಷ್ಟಕ್ಕೂ ಅಂತ ಮಾತು ಅವ್ರ ಹತ್ರನೂ ಸುಳಿಯಲ್ಲ. ಆದ್ರೂ ನೀವು ಇದೊಂದ್ಸಲ ನೋಡಿ, ಆಫೀಸ್ನ ಸ್ವಚ್ಛ ಮಾಡಕ್ಕೆ 1 ಕೋಟಿ ರೂಪಾಯಿ ಅಂತೆ. ಕಸ್ಪರ್ಕೆಲಿ ಧೂಳ್ ಹೊಡೆದು ಆಫೀಸ್ನ ಸ್ವಚ್ಛ ಮಾಡೋದಕ್ಕೆ 1 ಕೋಟಿ ರೂಪಾಯಿ ಅಂತೆ.
ಬಂಗಾರದ ಕಡ್ಡಿಲೋ ಅಥವಾ ಬಂಗಾರದ ಪೊರ್ಕೆಲಿ ಆಫೀಸ್ನ ಸ್ವಚ್ಛ ಮಾಡಿರ್ಬೇಕೇನೋ. ಹಾಗ್ ಬಂಗಾರದ ಪರ್ಕೆಲಿ ಗುಡ್ಸಿದ್ರು ಅಷ್ಟ್ ಖರ್ಚಾಗಲ್ಲ ನೈನಿ. ಹಾಗೆ ಬಣ್ಣ ಬಳಿಯೋದಕ್ಕೆ 10 ಕೋಟಿ ಅಂತೆ. ಗೋಡೆ ಎಲ್ಲ ಇನ್ನೂ ಮಾಸಿದೆ. ಬಣ್ಣ ಯಾವಾಗ ಹೊಡ್ಸಿದ್ರೋ ಗೊತ್ತಾಗ್ತಿಲ್ಲ. 10 ಕೋಟಿ ಕೊಟ್ಟು. ಬಹುಶಃ ಕನ್ಸಲ್ಲಿ ಬಣ್ಣ ಹಚ್ಚಿ ಪೇಪರ್ ಮೇಲೆ ಲೆಕ್ಕ ಬರ್ದಿರ್ಬೇಕು ನೈನಿ. ಏನು ರಾಘವ್ರೆ, ಏನು ಲೆಕ್ಕ ಇಲ್ಲ. ಲೆಕ್ಕದಲ್ಲೇನೋ ಯಾಕೆ ಇಷ್ಟೊಂದು ತಪ್ಪಿದೆ? ಸರ್, ಅದೆಲ್ಲ ತಿಲೋತ್ತಮ ಮೇಡಮ್ ಮತ್ತು ಅವ್ರ ಮ್ಯಾನೇಜರು. ಶಡಪ್, ಜಸ್ಟ್ ಶಡಪ್. ನನ್ನ ತಾಯಿನ ಏನು ಅನ್ಕೊಂಡಿದ್ದೀರಾ? ಏನು ಅನ್ಕೊಂಡಿದ್ದೀರಾ? ಎಂಜಿಲ್ ದುಡ್ಗೋಸ್ಕರ ನಮ್ಮಮ್ಮ ಆಸೆ ಪಡ್ತಾರೆ ಅಂತ ಅನ್ಕೊಂಡಿದ್ದೀರಾ ನೀವೆಲ್ಲರೂ? ನಮ್ಮ ಮಾಮ್ಗೆ ಮೋಸ ಅಂದರೆ ಏನು ಅಂತ ಗೊತ್ತಿಲ್ಲ ಅಂತ ನಮ್ಮ ಮಾಮ್ ಈ ಕೆಲಸ ಮಾಡ್ತಾರಾ? ಮಾಮ್ ಒಳ್ಳೆತನನ ಅಡ್ಡ ಇಟ್ಕೊಂಡು ಯಾರೋ ಮೋಸ ಮಾಡಿರ್ತಾರೆ. ಅವ್ರ ಹೆಸರು ಹೇಳೋದನ್ನ ಬಿಟ್ಟು ಯಾಕೆ ಮಾಮ್ ಹೆಸರು ಹೇಳ್ತಾ ಇದ್ದೀರಾ? ಏನಂದ್ರೆ 1 ನಿಮಿಷ ತಡೀರಿ. ನಿಮ್ಮ ಅಮ್ಮಂಗೆ ಕೆಟ್ಟ ಹೆಸರು ಬರಲಿ ಅಂತ ಯಾರೋ ಕುತಂತ್ರ ಮಾಡಿರೋದ್ರಿಂದ ಈ ವಿಷಯನ ನಾವು ಹಾಗೆ ಸುಮ್ಮನೆ ಬಿಟ್ಬಿಡಕ್ ಹೋಗ್ಬಾರ್ದು ರೀ. ಲೆಕ್ಕನೆಲ್ಲ ಮೊದಲಿಂದ ನೋಡಿ ಎಲ್ಲಿ ಯಾವ ತಪ್ಪಾಗಿದೆ ಅಂತ ಎಲ್ಲ ನೋಡೋಣ. ಈ ತಪ್ಪು ಲೆಕ್ಕನ ಬರ್ದಿದ್ಯಾರು, ಬರೆಯಕ್ ಹೇಳಿದ್ಯಾರು, ಈ ಮೋಸದ ಹಿಂದೆ ಇರೋ ಸೂತ್ರಧಾರಿ ಯಾರು, ಪಾತ್ರಧಾರಿ ಯಾರು ಅಂತ ಕಂಡು ಹಿಡಿದು ಹೊರಗೆ ತರೋಣ. ಇದು ನಿಮ್ಮಮ್ಮಂಗೆ ಸಂಬಂಧಪಟ್ಟಿರೋ ವಿಷಯ. ಹಗುರವಾಗಿ ತಗೋಬಾರ್ದು, ತಿಳ್ಕೊಳ್ಳೇಬೇಕು. ರಾಘು ಅವರೇ, ನಿಮಗೆ ಸಂಜೆವರೆಗೂ ಸಮಯ ಕೊಡ್ತೀನಿ. ಲೆಕ್ಕ ಎಲ್ಲ ನನ್ನ ಟೇಬಲ್ ಮೇಲಿರಬೇಕು. ಖರ್ಚಾಗಿರೋ ದುಡ್ಡಿಗೆಲ್ಲ ಪೈಸಕ್ಕೂ ಲೆಕ್ಕ ಕೊಡಬೇಕು ನೀವು. ಓಕೆ ಮೇಡಮ್. ಈಗ ನೀವು ಬನ್ನಿ. ರಾಘು ಅವರೇ, ಏನದು? ಫೈಲ್ಸ್ ಮೇಡಮ್. ಛೇ, ನಿಜಾನಾ? ನಾನು ಅದನ್ನ ಚಾಕ್ಲೇಟ್ ಅಂದ್ಕೊಂಡಿದ್ದೆ. ನಿಮ್ಮನ್ನೇ ಕೇಳ್ತಿರೋದು, ಆ ಫೈಲ್ಸ್ ಯಾವುದು, ಎಲ್ಲಿಗೆ ತಗೊಂಡು ಹೋಗ್ತಾ ಇದ್ದೀರಾ ಅಂತ. ಅಕೌಂಟ್ಸಿಗೆ ಸಂಬಂಧಪಟ್ಟಿದ್ದ ಫೈಲ್ಸು ಮೇಡಮ್. ಈವ್ನಿಂಗಿಗೆ ಎಲ್ಲ ಫೈಲ್ಸ್ನು ನೋಡ್ತೀನಿ ಅಂತ ನೈನಿ ಮೇಡಮ್ ಹೇಳಿದ್ದಾರೆ. ಅವಳು ಹೇಳಿದ ತಕ್ಷಣ ನೀವು ಫೈಲ್ಸ್ ತಗೊಂಡು ಹೋಗಿ ತೋರಿಸ್ಬೇಕಾ? ಇಲ್ಲ ಅಂದರೆ ನನ್ನ ಕೆಲಸಕ್ಕೆ ತೊಂದರೆ ಆಗುತ್ತಲ್ವಾ ಮೇಡಮ್? ನೀವು ಅದನ್ನ ತಗೊಂಡು ಹೋಗಿ ತೋರಿಸಿದ್ರೆ ನನಗೆ ಪ್ರಾಬ್ಲಮ್ ಆಗುತ್ತೆ. ಅತ್ಗೆ, ಡೈಲಾಗಲ್ಲೇನೋ ವ್ಯತ್ಯಾಸ ಇದೆ. ನೀನು ಫೇಸಲ್ಲಿ ಕಾಣಿಸ್ದೇ ಇರೋ ಭಯ ಇದೆ. ಯಾಕತ್ಗೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ಯಾ? ಅಪ್ಪಿ ತಪ್ಪಿ ಹೊಡೆಯೋದಾಗ್ಲಿ ಅಥವಾ ನುಂಗೋದಾಗ್ಲಿ ಏನಾದರೂ ಮಾಡಿದ್ಯಾ? ಏನ್ ಮಾತಾಡ್ತಿದ್ಯಾ ದುರಂದರ? ಏನಾದ್ರೂ ಮಾತಾಡಿದ್ರೆ ಅರ್ಥ ಇರಬೇಕು. ಈ ಆಫೀಸ್ ಯಾರ್ದು? ಇನ್ಯಾರ್ದು? ವಿಶಾಲ್ದು. ನನ್ನ ಮಗನ ಆಫೀಸ್ ಅಂದ್ರೆ ನನ್ನ ಆಫೀಸೇ ತಾನೆ. ನನ್ಗೇನಾದ್ರೂ ಬೇಕು ಅಂತ ನನ್ನ ಮಗನ್ನ ಕೇಳಿದ್ರೆ ಅವ್ನು ಕೊಡಲ್ವಾ? ಯಾಕೆ ಕೊಡಲ್ಲ? ವಿಶಾಲ್ಗೆ ನಿನ್ ಮೇಲೆ ಹೇಳಕ್ಕಾಗ್ದಿರೋಷ್ಟು ಪ್ರೀತಿ ಇದೆ. ತಾಯಿಗೋಸ್ಕರ ಏನ್ ಬೇಕಾದ್ರೂ ಎಷ್ಟು ಬೇಕಾದ್ರೂ ಕೊಡ್ತಾನೆ ಅಲ್ವಾ? ಮತ್ತೆ ನನಗೆ ಧೈರ್ಯವಾಗಿ ಸ್ವತಂತ್ರವಾಗಿ ತಗೊಳ್ಳೋ ಹಕ್ಕಿದೆ ಅಂದಮೇಲೆ ಕದಿಯೋ ಅಂತ ಅವಶ್ಯಕತೆ, ಮೋಸ ಮಾಡೋ ಅಂಥದ್ದು ನನಗೇನಿದೆ? ಹೀಗೆಲ್ಲ ನೀನ್ ಮಾತಾಡಬೇಡ. ಕರೆಕ್ಟೇ ಅತ್ಗೆ. ಅಂದಮೇಲೆ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತಾ ಇದ್ಯಾ? ಯಾಕೆಂದ್ರೆ ಈ ನಡುವೆ ವಿಶಾಲ್ಗೆ ಹುಷಾರಿಲ್ಲ ಅಂತ ನಾನು ಆಫೀಸ್ ಕಡೆ ಸರಿಯಾಗಿ ಗಮನ ಕೊಡ್ಲಿಲ್ಲ. ನಾನು ಗಮನ ಕೊಡ್ತಾ ಇಲ್ಲ ಅನ್ನೋದ್ರಿಂದ ಇದನ್ನೇ ಮಿಸ್ಯೂಸ್ ಮಾಡ್ಕೊಂಡು ಎಂಪ್ಲಾಯೀಸ್ ಅಲ್ಲಿ ಇಲ್ಲಿ ಫ್ರಾಡ್ ಮಾಡಿರಬಹುದು. ಮೊದಲೇ ಆ ನಯನಿಗೆ ನನ್ನ ಮೇಲೆ ಕೋಪ ಇರೋದ್ರಿಂದ ಎಂಪ್ಲಾಯೀಸ್ ಮಾಡಿರೋ ತಪ್ಪನ್ನ ನನ್ನ ತಲೆಗೆ ಕಟ್ಟಬಹುದು. ಆ ಮೋಸ ಎಲ್ಲ ನಾನೇ ಮಾಡಿದ್ದು ಅಂತ ವಿಶಾಲ್ ಮುಂದೆ ಪ್ರೂವ್ ಮಾಡ್ಬೋದು. ನನ್ನ ಮಗನ್ ಮುಂದೆ ದೋಷಿ ಅಂತ ನಿಲ್ಲಿಸಬಹುದು.
ನನ್ನ ಭಯ ಸಂಕಟಕ್ಕೆ ಕಾರಣ ಇದೇ ದುರಂದರ. ಸಾರಿ ಅತ್ಗೆ, ಐ ಆಮ್ ವೆರಿ ಸಾರಿ. ನಿಮ್ಮ ಒಳ್ಳೆ ಮನಸ್ಸು ಗೊತ್ತಿದ್ದು ಕೂಡ ನಿಮ್ಮನ್ನ ತಪ್ಪಾಗಿ ತಿಳ್ಕೊಂಡ್ಬಿಟ್ಟೆ. ಇಲ್ಲಿ ಕೇಳಿ, ಈ ಫೈಲ್ಸ್ನ ಆ ನೈನಿಗೆ ತೋರಿಸೋ ಅಗತ್ಯ ಇಲ್ಲ. ಒಳಗಡೆ ಎತ್ತಿಡಿ. ಇಲ್ಲ ಅಂದ್ರೆ ನನ್ನ ಕೆಲಸಕ್ಕೆ ತೊಂದರೆ ಆಗತ್ತಲ್ವಾ ಮೇಡಮ್? ರಾಘು ಅವರೇ, ನೀವು MBA ಮಾಡಿದ್ದೀರಾ. ಆ ನಯನಿಗೆ ಅಕ್ಷರ ಜ್ಞಾನನೇ ಇಲ್ಲ. ಅವಳು ಚೇರ್ಮನ್ ಅಂತೆ, ಓದಿರೋ ನೀವು ಅವಳಿಗೆ ಭಯ ಪಡೋದಂತೆ. ಈ ವಿಷಯ ಯಾರಿಗಾದ್ರೂ ಹೇಳಿದ್ರೆ ನಿಮ್ಮ ಮರ್ಯಾದೆನೆ ಹೋಗೋದು. ಹೌದ್ರಿ, ಸಿಗ್ನೇಚರ್ ಮಾಡಕ್ಕೂ ಬರ್ದೇ ಇರೋಳು ಡಿಗ್ರಿ ಓದಿರೋ ನಿಮ್ಮೇಲೆ ಅಧಿಕಾರ ಚಲಾಯಿಸಿದ್ರೆ ಅದಕ್ಕಿಂತ ಅವಮಾನ ನಿಮ್ಗೇನು ಇರೋದಿಲ್ಲ. ಆದ್ರೂ ಹೋಗಿ ಹೋಗಿ ಓದಕ್ ಬರ್ದೇ ಇರೋಳು ಕೆಳಗಡೆ ನೀವ್ಯಾಕೆ ಕೆಲಸ ಮಾಡಬೇಕು? ನಿಮ್ಮ ಎಕ್ಸ್ಪೀರಿಯನ್ಸ್ನಷ್ಟು ಇಲ್ಲ ಅವಳ ವಯಸ್ಸು. ಮತ್ತೆ ನಿಮ್ಗೇನು ಹೇಳೋದು? ನಿಮ್ಮಿಂದ ಏನು ಕೆಲಸ ಮಾಡಿಸೋದು? ಅದಕ್ಕೆ ನೀವೆಲ್ಲ ವರ್ಕರ್ಸು ಸೇರಿ ಓದಕ್ ಬರ್ದೇ ಇರೋ ಚೇರ್ಮನ್ ಕೆಳಗಡೆ ಕೆಲಸ ಮಾಡಲ್ಲ ಅಂತ ಗಟ್ಟಿಯಾಗಿ ಹೇಳಿ. ರಾಜೀನಾಮೆ ಕೊಡಿ ಅಂತ ಡಿಮ್ಯಾಂಡ್ ಮಾಡಿ. ನಮ್ಮ ಅತ್ತಿಗೆನ ಚೇರ್ಮನ್ ಮಾಡಿ. ನಿಮಗೆ ಮ್ಯಾನೇಜರ್ ಆಗಿ ಪ್ರಮೋಷನ್ ಕೊಡೋಣ ಅಂದ್ಕೊಂಡೆ. ಆದರೆ ಅಷ್ಟರಲ್ಲೇ ನಯನಿ ಬಂದಿದ್ದಾಳೆ. ಏನ್ರಿ ಇನ್ನು ಹಾಗೆ ನೋಡ್ಕೊಂಡು ನಿಂತಿದ್ದೀರಲ್ಲ? ನಿಮ್ಮ ಕಲೀಗ್ಸ್ನೆಲ್ಲ ಕರ್ಕೊಂಡು ಹೋಗಿ ಅವಳನ್ನ ಈಗಲೇ ರಾಜೀನಾಮೆ ಕೊಡು ಅಂತ ಕೇಳಿ. ಓಕೆ ಮೇಡಮ್. ನೀವೇನೋ ಮುಖ್ಯವಾಗಿರೋ ಮೀಟಿಂಗ್ ಮಾಡ್ತಿದ್ದೀರಲ್ಲ ನೈನಿ, ನಾವಿಲ್ಲಿ ಕೂತ್ ಮಾಡೋಂಥದ್ದು ಏನಿದೆ? ದುರ್ದು ಆಂಟಿ, ನಮಗಿಲ್ಲ ಏನು ಕೆಲಸ? ಬನ್ನಿ ಮನೆಗೆ ಹೋಗೋಣ. ನೀನು ಚೆನ್ನಾಗಿ ಹೇಳ್ದೆ ಹಾಸ್. ನೈನಿ ಚೇರ್ಮನ್ ಆಗಿ ಆಫೀಸಿಗೆ ಬಂದಿದ್ದಾಳೆ. ಆಫೀಸಲ್ಲಿ ಅವಳು ಕೆಲಸ ಮಾಡೋದನ್ನ, ಎಲ್ರ ಕೈಯಲ್ಲಿ ಅವಳು ಹೇಗೆ ಕೆಲಸ ಮಾಡಿಸ್ತಾಳೆ ಅನ್ನೋದನ್ನ ನಾವು ಕಣ್ಣಾರೆ ನೋಡಿ ಸಂತೋಷ ಪಡೋದನ್ನ ಬಿಟ್ಟು ನಾವು ಮನೆಗೆ ಹೋಗಿ ಮಾಡೋದೇನಿದೆ? ಗೋಡೆ ನೋಡ್ಕೊಂಡು ಕೂತ್ಕೊಳ್ಳೋದನ್ನ ಬಿಟ್ಟು. ಅದಕ್ಕೆ ಇನ್ನೂ ಒಂದು ಸ್ವಲ್ಪ ಹೊತ್ತು ಇಲ್ಲೇ ಇದ್ದು ನೈನಿ ಹೇಗೆ ಕೆಲಸ ಮಾಡ್ತಾಳೆ ಅಂತ ನೋಡೋಣ. ಅದಕ್ಕೆ ಆಫೀಸ್ ಆದಮೇಲೆ ಎಲ್ಲರೂ ಒಟ್ಟಿಗೆ ಹೋಗೋಣ. ಪರವಾಗಿಲ್ಲ, ಕೂತ್ಕೊಳ್ಳಿ ಅದಕ್ಕೆ. ಓಕೆ, ವೆಲ್, ಈ ಮೀಟಿಂಗ್ ಮೇನ್ ಅಜೆಂಡಾ ಏನು ಅಂತ ನಿಮ್ಮೆಲ್ರಿಗೂ ಗೊತ್ತಿರೋ ವಿಷಯ. ಇವತ್ತಿಂದ ಕಂಪನಿ ಜವಾಬ್ದಾರಿನ ನನ್ನ ಹೆಂಡತಿ ನೈನಿ ತಗೋತಿದ್ದಾಳೆ. ಈ ಆಫೀಸ್ಗೆ ಮಾಮ್ ಚೇರ್ಮನ್ ಆಗಿದ್ದಾಗ, ಹಾಗೆ ನಾನು ಚೇರ್ಮನ್ ಆಗಿದ್ದಾಗ ನೀವೆಲ್ಲರೂ ಕೂಡ ಹೇಗೆ ತುಂಬ ಸಪೋರ್ಟ್ ಮಾಡಿದಿರೋ, ಈಗ ಚೇರ್ಮನ್ ಆಗಿರೋ ನೈನಿಗೂ ಕೂಡ ಅದೇ ರೀತಿಲಿ ಸಪೋರ್ಟ್ ಮಾಡಬೇಕು. ಅಟ್ ದಿ ಸೇಮ್ ಟೈಮ್ ನಾನು ನಮ್ಮ ಕಂಪನಿಗೆ ಅಡ್ವೈಸರ್ ಆಗಿರ್ತೀನಿ. ಸೊ ನಾವೆಲ್ಲರೂ ಒಟ್ಟಿಗೆ ನಮ್ಮ ಹೊಸ ಚೇರ್ಮನ್ ನೈನಿ ನೇತೃತ್ವದಲ್ಲಿ ಈ ಕಂಪನಿಗೆ ಇನ್ನಷ್ಟು ಒಳ್ಳೆ ಹೆಸರನ್ನ ತಂದ್ಕೊಡೋಣ, ಪ್ರಾಫಿಟಲ್ಲಿ ಮುಂದುವರ್ಸೋಣ. ಆಮ ಕ್ಲಿಯರ್? ಸಾರಿ ಸರ್. ಸಾರಿ ಯಾಕೆ? ನೈನಿ ಅವರು ಚೇರ್ಮನ್ ಆಗಿರೋದಕ್ಕೆ ನಾವೆಲ್ಲರೂ ಅದಕ್ಕೆ ಅಬ್ಜೆಕ್ಟ್ ಮಾಡ್ತಿದ್ದೀವಿ. ನಿಮ್ಮೆಲ್ರಿಗೂ ಅಭ್ಯಂತರನ? ಯಾವ ಖುಷಿಗೆ? ರೀಸನ್ ಏನು? ಪ್ರಾಬ್ಲಮ್ ಏನು? ಸರ್, ಕಾರ್ ನಡೆಸೋದಕ್ಕೆ ಡ್ರೈವಿಂಗ್ ಲೈಸೆನ್ಸ್ ಇರಬೇಕು. ಪೇಷಂಟ್ಸ್ಗೆ ಟ್ರೀಟ್ ಮಾಡಬೇಕು ಅಂದರೆ MBBS ಸರ್ಟಿಫಿಕೇಟ್ ಇರಬೇಕು. ಹಾಗೆ ಇಷ್ಟು ದೊಡ್ಡ ಕಂಪನಿನ ನಡೆಸಬೇಕು ಅಂದರೆ ಓದಿರ್ಬೇಕಲ್ವಾ ಸರ್? ಹೀಗೆ ಹೇಳ್ತಿದ್ದೀನಿ ಅಂತ ನೀವು ಬೇಜಾರು ಮಾಡ್ಕೋಬೇಡಿ ಸರ್. ನಿಮ್ಮ ಹೆಂಡತಿ ಆಗಿರೋದ್ರಿಂದ ನೈನಿ ಅವರು ಚೇರ್ಮನ್ ಆದರು. ಚೇರ್ಮನ್ ಆದ ಮಾತ್ರಕ್ಕೆ ಅವ್ರ ಕೈಲಿ ಕಂಪ್ನಿ ನಡೆಸೋಕ್ಕಾಗುತ್ತಾ ಸರ್? ಸಾರಿ ಸರ್. ನೈನಿ ಮೇಡಮ್ಗೆ ಕನ್ನಡ ಓದೋದಕ್ಕೂ ಸರಿಯಾಗಿ ಬರಲ್ಲ. ಇದು 5,000 ಕೋಟಿ ಟರ್ನ್ ಓವರ್ ಇರುವಂಥ ಕಂಪನಿ. ಮೀಟಿಂಗ್ಸ್ನ ಅಟೆಂಡ್ ಮಾಡಬೇಕು, ಅಗ್ರಿಮೆಂಟ್ಸ್ನ ಓದಿ ಯಾವುದು ಸರಿ ಯಾವುದು ತಪ್ಪು ಅಂತ ಹೇಳಬೇಕು. ಆದರೆ ನೈನಿ ಮೇಡಮ್ಗೆ ಒಂದು ಮೇಲ್ ಕಳಿಸೋದು ಕೂಡ ಬರೋದಿಲ್ಲ, ಒಂದು ಕೊಟೇಶನ್ನ ಕೋಟ್ ಮಾಡೋದಕ್ಕೂ ಬರೋದಿಲ್ಲ. ವಿಶಾಲ್ ಸರ್,
ಕಂಪ್ನಿ ನಾಲೆಜ್ ಇಲ್ಲದೆ ಇರೋರ್ನ ಇಷ್ಟು ದೊಡ್ಡ ಕಂಪ್ನಿಗೆ ಚೇರ್ಮನ್ ಮಾಡೋದು ಕರೆಕ್ಟ್ ಅಲ್ಲ ಸರ್. ನೈನಿ ಅವ್ರ ಚೇರ್ಮನ್ ಆದರೆ ಈ ಕಂಪ್ನಿಗೆ ಏನಾಗುತ್ತೋ ಏನೋ. ಇಲ್ಲಿವರೆಗೂ ಈ ಕಂಪ್ನಿನ ನಂಬ್ಕೊಂಡು ನಾವೆಲ್ಲರೂ ಬದುಕ್ತಾ ಇದ್ದೀವಿ. ನಮ್ಮ ಭವಿಷ್ಯ ಏನಾಗುತ್ತೋ ಅಂತ ನಮ್ಮೆಲ್ರಿಗೂ ಭಯ ಆಗ್ತಿದೆ. ಗೊತ್ತಿದ್ದು ರಿಸ್ಕ್ ತಗೊಳಕ್ಕಾಗಲ್ಲ ಸರ್. ನೈನಿ ಅವ್ರನ್ನ ಚೇರ್ಮನ್ ಆಗಿ ಮಾಡಿ ನಾವು ರಿಸ್ಕ್ ತಗೊಳಕ್ಕಾಗಲ್ಲ ಸರ್. ಏನ್ ರಾಘು ಅವರೇ ನೀವು? ನಿಮ್ ಭಯದಲ್ಲಿ ಅರ್ಥ ಇದೆ, ಆದ್ರೆ ವಾದದಲ್ಲಿ ಅರ್ಥ ಇಲ್ಲ. ಹೌದು ರಾಘು ಅವರೇ, ನೈನಿ ಚೇರ್ಮನ್ ಆದ್ರೆ ಅವಳು ಓದಿಲ್ಲ ಅನ್ನೋ ಕಾರಣಕ್ಕೆ ಈ ಕಂಪ್ನಿ ಎಲ್ಲಿ ಮುಳುಗು ಹೋಗುತ್ತೋ ಅಂತ ನೀವೆಲ್ಲರೂ ಭಯ ಪಡ್ತಾ ಇದ್ದೀರಾ. ಒಂದ್ ವೇಳೆ ಅಲ್ಲಿವರೆಗೂ ಬಂದ್ರೆ, ಅಂತ ಪರಿಸ್ಥಿತಿ ಬಂದ್ರೆ ನಾನಿಲ್ವಾ ಜೊತೆಗೆ ಇದ್ದು ನಮ್ಮ ಕಂಪ್ನಿನ ನಾನ್ ಕಾಪಾಡ್ಕೊಳಲ್ವಾ ಹೇಳಿ? ಮೇಡಮ್, ನೀವೀಗ ಬೋರ್ಡ್ ಮೆಂಬರ್ ಕೂಡ ಅಲ್ಲ, ಮತ್ತೆ ನೀವು ಯಾವ ರೀತಿಲಿ ಹೆಲ್ಪ್ ಮಾಡ್ತೀರಾ? ಸರಿ, ನಾನು ಬೋರ್ಡ್ ಮೆಂಬರ್ ಅಲ್ಲದೆ ಇರೋದ್ರಿಂದ ನನ್ನ ಕೈಲಿ ಏನೂ ಆಗಲ್ಲ ಅಂತ ಒಪ್ಕೋತೀನಿ. ನಾನಿಲ್ಲ ಅಂದ್ರೆ ಏನು? ಹಾ, ನನ್ನ ಮಗ ವಿಶಾಲ್ ಇಲ್ವಾ, ಅವನು ನೋಡ್ಕೋತಾನೆ. ಮೇಡಮ್, ಬಾಸ್ಗಷ್ಟು ಟೈಮ್ ಇದ್ದಿದ್ರೆ ಅವರೇ ಚೇರ್ಮನ್ ಆಗಿರ್ತಿದ್ರು ಅಲ್ವಾ? ನೈನಿ ಅವರು ಈ ಕಂಪ್ನಿನ ಲಾಭದಲ್ಲಿ ನಡೆಸ್ತಾರೆ ಅಂತ ನಮಗೆ ನಂಬಿಕೆ ಇಲ್ಲ. ನಾವು ಬ್ಲೈಂಡ್ ಆಗಿ ನಂಬಿ ನಮ್ಮ ಭವಿಷ್ಯನ ಹಾಳು ಮಾಡ್ಕೊಳಕ್ಕಾಗಲ್ಲ. ಇಲ್ಲಿ ನೋಡಿ ರಾಘವ್ ಅವರೇ, ನೀವ್ ಯಾಕೆ ಹೀಗೆ ಮಾತಾಡ್ತಿದ್ದೀರಾ ಅಂತ ನನಗೆ ಚೆನ್ನಾಗಿ ಗೊತ್ತಾಯ್ತು. ನಮ್ ನೈನಿ ಚೇರ್ಮನ್ ಆಗಿದ್ ಮೊದಲನೇ ದಿನಾನೇ ತಪ್ಪು ಲೆಕ್ಕನೆಲ್ಲ ಕಣ್ಣು ಹಿಡ್ದಿದ್ದಾಳೆ. ನಮ್ ನೈನಿನೇ ಚೇರ್ಮನ್ ಆಗಿದ್ರೆ ನಿಮ್ ಆಟ ಯಾವುದು ನಡೆಯಲ್ಲ. ಅದಕ್ಕೆ ನಮ್ ನೈನಿ ಚೇರ್ಮನ್ ಆಗಿರೋದಕ್ಕೆ ನೀವ್ ಯಾರು ಒಪ್ಕೋತಿಲ್ಲ. ನೋಡಿ, ಇದು ನಮ್ ಕಂಪ್ನಿ. ನಾವ್ ಹೇಳ್ದಾಗೆ ನೀವ್ ಕೇಳ್ಬೇಕು. ಅದನ್ ಬಿಟ್ಟು ನೀವ್ ಹೇಳ್ದಂಗೆಲ್ಲ ನಾವ್ ಕೇಳಕ್ಕಾಗಲ್ಲ. ನೋಡಿ ಮೇಡಮ್, ನಾವಿಲ್ಲಿ ಎಂಪ್ಲಾಯೀಸೇ ಹೊರತು ಬೆಗ್ಗರ್ಸ್ ಅಲ್ಲ. ನೀವು ಸ್ಯಾಲ್ರಿ ಕೊಡ್ತಿದ್ರು, ನಿಮ್ಮ ಕಂಪನಿಲಿ ಕೆಲಸ ಮಾಡ್ತಿದ್ರು ಎಂಪ್ಲಾಯೀಸ್ ಆಗಿ, ನಮಗೂ ನಮ್ಮ ರೈಟ್ಸ್ ಇದೆ. ನಮ್ಮ ರೈಟ್ಸ್ ಪ್ರಕಾರ ನಮ್ಮನ್ನ ನಷ್ಟದಲ್ಲಿ ಮುಳುಗಿಸೋರ್ನ ತಡೆಯೋ ಹಕ್ಕು ನಮಗಿದೆ. ನೀವು ಹೀಗೆ ನಮ್ಮನ್ನ ಹೆದರಿಸಿದ್ರೆ ನಾವು ಗಲಾಟೆ ಮಾಡ್ತೀವಿ. ಏನು ಗಲಾಟೆ ಮಾಡ್ತೀರಾ? ಗಲಾಟೆ ಮಾಡ್ತೀರಾ? ಏನಂತ ಮಾಡ್ತೀರಾ? ಹಾ, ನಮ್ ಕಂಪನಿಗೆ ನೈನಿ ಚೇರ್ಮನ್ ಅಷ್ಟೇ. ಬಾಯ್ ಮುಚ್ಕೊಂಡು ನಿಮ್ ಕೆಲಸ ಮಾಡಿ, ಇಲ್ಲ ಅಂದ್ರೆ ಕೆಲಸ ಬಿಟ್ಟು ನಿಮ್ ಮನೆಗೆ ಹೋಗಿ. ಗಲಾಟೆ ಮಾಡ್ತಾರಂತೆ, ಗಲಾಟೆ. ಕಂಪನಿ ನಾಲೆಜ್ ಇಲ್ಲದೆ ಇರೋ ಚೇರ್ಮನ್ ನಮಗೆ ಬೇಡ. ನಾವು ನೈನಿ ಅವ್ರನ್ನ ಚೇರ್ಮನ್ ಅಂತ ಯಾವುದೇ ಕಾರಣಕ್ಕೂ ಒಪ್ಕೊಳ್ಳಲ್ಲ. ಕಂಪನಿ ನಾಲೆಜ್ ಇಲ್ಲದೆ ಇರೋ ಚೇರ್ಮನ್ ಯಾವುದೇ ಕಾರಣಕ್ಕೂ ನಮಗೆ ಬೇಡ. ದಯವಿಟ್ಟು ನಮ್ಮ ಕಷ್ಟನ ಅರ್ಥ ಮಾಡ್ಕೊಳ್ಳಿ. ಸ್ಟಾಪ್ ಇಟ್, ಸ್ಟಾಪ್ ಐ ಸೆಡ್. ವಾಟ್ ಇಸ್ ದಿಸ್ ನಾನ್ಸೆನ್ಸ್? ಏನು ನಡೀತಿದೆ ಇಲ್ಲಿ? ಏನು ನಡೀತಿದೆ ಇಲ್ಲಿ ಅಂತ? ಏನಂದ್ರೆ ನೀವಿರಿ, ನೀವು ಕೂತ್ಕೊಳ್ಳಿ, ನಾನು ಮಾತಾಡ್ತೀನಿ. ನಾವು ಯಾವುದೇ ಕಾರಣಕ್ಕೂ ನಿಮ್ಮ ಮಾತನ್ನ ಕೇಳೋದಿಲ್ಲ. ನಿಮ್ಮನ್ನ ಚೇರ್ಮನ್ ಅಂತ ನಾವು ಒಪ್ಕೊಳ್ಳೋದಿಲ್ಲ. ಸೈಲೆನ್ಸ್, ಸೈಲೆನ್ಸ್. ನಿಮ್ಮ ಮಾತಲ್ಲಿರೋ ಭಯ ನಿಜವಾಗ್ಲೂ ನಿಮ್ಮ ಮನಸ್ಸಿಂದ ಬಂದಿದ್ದಿದ್ರೆ ನಾನು ಅರ್ಥ ಮಾಡಿಕೊಂಡು ಖುಷಿಯಾಗಿ ಚೇರ್ಮನ್ ಕುರ್ಚಿಗೆ ರಾಜೀನಾಮೆ ಕೊಟ್ಟು ಹೊರಟು ಹೋಗ್ತಿದ್ದೆ. ಆದರೆ ಒಳ್ಳೆ ಮನ್ಸಿಲ್ದಿರೋರು, ಅಕಸ್ಮಾತಾಗಿ ಮನುಷ್ಯ ಜನ್ಮ ಎತ್ತಿರೋರು ಕೆಟ್ಟ ಬುದ್ಧಿ ಹೇಳ್ಕೊಟ್ರೆ ಅದನ್ನೇ ನಿಜ ಅಂತ ನೀವು ನಂಬ್ಕೊಂಡು ನೀವು ಊಟ ಮಾಡೋ ತಟ್ಟೆಗೆ ನೀವಾಗ ನೀವೇ ನೀರು ಹುಯ್ಕೋತಿದ್ದೀರಾ. ಅದಕ್ಕೆ ನಿಮ್ಮನ್ನೆಲ್ಲ ಕಾಪಾಡೋ ಜವಾಬ್ದಾರಿ ಕೂಡ ನನ್ನ ಮೇಲೆ ಇದೆ. ನಮ್ಮ ಹಿಂದೆ ಯಾರೂ ಇಲ್ಲ. ಈ ವಿಷಯದಲ್ಲಿ ಯಾರ್ದೋ ಮಾತು ಕೇಳೋಷ್ಟು ನಾವು ಪೆದ್ರಲ್ಲ. ನೋಡಿ ಚಿಕ್ಕಪ್ಪ, ನಿಮಗೆ ಹೇಳಿದ್ದು ರಾಘು ಅವರೇ, ನಿಮಗೆ ನಮ್ಮ ತಂದೆ ಎಷ್ಟು ವಯಸ್ಸಾಗಿದೆ, ಅದಕ್ಕೆ ನೀವು ನನ್ನ ಸ್ವಂತ ಚಿಕ್ಕಪ್ಪ ಅನ್ಕೊಂಡು ನಾನು ಮಾತಾಡ್ತಿದ್ದೀನಿ. ನೋಡಿ, ಈಗ ನಾನು ಕೂತಿರೋ ಚೇರ್ಮನ್ ಕುರ್ಚಿ ನನ್ನ ಅತ್ತೆ ಆದ ಗಾಯತ್ರಿ ದೇವಿಯವ್ರದ್ದು. ನನ್ನ ಗಂಡ ನನಗೆ ಹಚ್ಚಿರೋ ಜವಾಬ್ದಾರಿ. ಇದೆಲ್ಲದಕ್ಕಿಂತ ಮೊದಲು ಜಗದೀಶ್ ಅವ್ರ ಸೊಸೆ ನಾನು. ಅಂದರೆ ನಾನು ಕೋಟ್ಯಾಧಿಪತಿ. ಬೇಕಿದ್ರೆ ನಾನು ಕಾಲ್ ಮೇಲೆ ಕಾಲು ಹಾಕ್ಕೊಂಡು ದರ್ಪ ಮಾಡ್ಬೋದು. ಆದರೆ ನಾನು ಯಾವತ್ತೂ ಹಾಗೆಲ್ಲ ಮಾಡಿಲ್ಲ.
ಒಳ್ಳೆಯವ್ರಿಗೆ ಸೇವೆ ಮಾಡುವಂತ ಆ ದೇವ್ರು ನನ್ನ ಆ ಮನೆಗೆ ಸುಸಿಯಾಗಿ ಕಳಿಸ್ತಾನೆ ಅಂತ ಅನ್ಕೊಂಡಿದ್ದೀನಿ ಹೊರತು ನನ್ನ ಹತ್ರ ಎಷ್ಟೊಂದು ಆಸ್ತಿ ಇದೆ ಅಂತ ನಾನು ಒಂದು ಕ್ಷಣ ಕೂಡ ಅನ್ಕೊಂಡಿಲ್ಲ. ಈಗ ಈ ಆಫೀಸಿಗೆ ಬಂದಿರೋದು ಕೂಡ ಅದಕ್ಕೆ ಅನ್ಕೊಂಡಿದ್ದೀನಿ. ನನ್ನ ಮನೆಯವ್ರ ಥರ ಇರೋ ನಿಮ್ಮೆಲ್ರ ಭವಿಷ್ಯ ಚೆನ್ನಾಗಿರ್ಬೇಕು ಅನ್ನೋದಕ್ಕೋಸ್ಕರ ನಾನು ಕಷ್ಟಪಡ್ತೀನಿ ಹೊರತು ನಿಮ್ಮೆಲ್ರ ಭವಿಷ್ಯ ಹಾಳಾಗೋದು ನನಗಿಷ್ಟ ಇಲ್ಲ.